ಪವರ್ ಟಿವಿ ವರದಿಯಂತೆ ಬುರುಡೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಕೇಸ್ನಲ್ಲಿ ಸೌಜನ್ಯ ಮಾವ ವಿಠಲಗೌಡ ನಾನೇ ಬುರುಡೆಯನ್ನ ತಂದಿದ್ದು ಅಂತ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ. ಪವರ್ ಟಿವಿ ವರದಿಯಂತೆ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆ ಕೇಸ್ನಲ್ಲಿ ಸೌಜನ್ಯ ಮಾವ ವಿಠಲಗೌಡ ಎಸ್ಐಟಿ ವಶಕ್ಕೆ ತಗೊಂಡಿದ್ರು. ಈ ಸಮಯದಲ್ಲಿ ಪವರ್ ಟಿವಿ ಬೆಳಗ್ಗೆಯಿಂದಲೂ ಕೂಡ ನ್ಯೂಸ್ ಬ್ರೇಕ್ ಮಾಡ್ತಾನೆ ಇತ್ತು ಇದ್ರ ಬಗ್ಗೆ. ಇನ್ನು ಸತತ ವಿಚಾರಣೆ ಮಾಡಿ ವಿಠಲಗೌಡವನ್ನ ವಶಕ್ಕೆ ಪಡೆದಿದ್ದ ಎಸ್ಐಟಿ ಬಾಯ್ ಬಿಟ್ಟಿದೆ. ಕೊನೆಗೂ ಬಂಗ್ಲೆಗುಡ್ಡೆ ಪಾಯಿಂಟ್ ನಂಬರ್ 11 ಏನಿಂದ ಬುರುಡೆ ತಂದಿದ್ದೆ ಅಂತ ಸ್ವತಃ ಏನು ವಿಠಲ್ಗೌಡ ಒಪ್ಕೊಂಡಿದ್ದಾನೆ. ಜೊತೆಗೆ ಮಟ್ಟಣ್ಣ ತಿಮ್ಮರೋಡಿ ನಿರ್ದೇಶನದಂತೆ ಬುರುಡೆ ತಂದಿದ್ದೆ ಅಂತ ವಿಠಲ್ಗೌಡ ಒಪ್ಕೊಂಡಿದ್ದಾನೆ. ಜೊತೆಗೆ ಸೌಜನ್ಯ ಮಾವ ವಿಠಲ್ ನಾನು ತಂದಿದ್ದು ಬುರುಡೆ ಹೌದು ಅಂತ ಎಸ್ಐಟಿ ಮುಂದೆ ಬಾಯ್ ಬಿಟ್ಟಿದ್ದಾನೆ. ಯಾಕಂತಂದ್ರೆ ಈಗ ಏನು ವಿಠಲ್ಗೌಡ ಇದ್ದಾನೆ ಇವನಿಗೆ ಸಾಥ್ ನೀಡಿದ್ದು, ಜೊತೆಗಾರನಾಗಿ ಸಹಾಯ ಮಾಡಿದ್ದು ಆತನ ಡ್ರೈವರ್ ಪ್ರದೀಪ್. ಇನ್ನು ಸೌಜನ್ಯ ಮಾವ ವಿಠಲ್ ನಾನು ಬುರುಡೆಯನ್ನ ತಂದೆ ಅಂತ ಎಸ್ಐಟಿ ಮುಂದೆ ವಿಚಾರಣೆ ಬಿಚ್ಚಿಟ್ಟಿದ್ದ ಕೂಡಲೇ ಎಲ್ಲವನ್ನು ಸತ್ಯ ಕಕ್ಕಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪವರ್ ಟಿವಿಯ ಪ್ರತಿನಿಧಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಇದೀಗ ಈ ರೀತಿಯಾದಂತಹ ವ್ಯವಸ್ಥೆ ಅಂದ್ರೆ ಧರ್ಮಸ್ಥಳ ಅಂದಿದ ಕೂಡಲೇ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಸಂಬಂಧಪಟ್ಟಂತೆ ನಾನೇ ಬುರುಡೆಯನ್ನ ತಂದಿದ್ದು ಅಂತ ಸೌಜನ್ಯ ಮಾವ ಹೇಳಿದ್ದಾರೆ. ಹಾಗಾದ್ರೆ ಎಸ್ಐಟಿ ವಿಚಾರಣೆಯಲ್ಲಿ ಏನೇನೆಲ್ಲ ನಡೆದಿದೆ, ಏನೇನೆಲ್ಲ ಬಾಯ್ ಬಿಟ್ಟಿದ್ದಾರೆ ಅನ್ನೋದನ್ನ ಡೀಟೇಲ್ಸ್ ಕೊಡಿ. ಇಂಚರ ಇಲ್ಲಿ ಎಸ್ಐಟಿ ದೊಡ್ಡ ಮಟ್ಟಕ್ಕೆ ಈಗ ಮತ್ತೊಂದು ವ್ಯಕ್ತಿಯನ್ನ ಬಲೆಗೆ ಹಾಕೊಂಡಿದೆ. ಯಾಕಂತ ಹೇಳಿದ್ರೆ ಈಗ ಸೌಜನ್ಯ ಅವರ ಮಾವ ವಿಠಲ್ ಗೌಡವನ್ನು ಕೂಡ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ ವಿಠಲ್ ಗೌಡ ಯಾವ ರೀತಿಯಾಗಿ ಈ ಒಂದು ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಮೇನ್ ಕಿಂಗ್ ಫಿನ್ ಆಗ್ತಾರೆ ಅಂತ ಹೇಳಿದ್ರೆ ಈ ಒಂದು ಬುರುಡೆಯನ್ನು ತೆಗೆದಿದ್ದೆ ವಿಠಲ್ ಗೌಡ ಅಂತ ಹೇಳಾಗ್ತಾ ಇದೆ. ಹೀಗಾಗಿ ವಿಠಲ್ ಗೌಡರನ್ನ ಈಗ ಎಸ್ಐಟಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಆತ ಎಲ್ಲೆಲ್ಲಿ ಯಾಕಂತ ಹೇಳಿದ್ರೆ ಆ ಒಂದು ತಲೆಬುರುಡೆಯನ್ನು ಎಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾನೋ, ಎಲ್ಲಿಂದ ತೆಗೆದಿದ್ದಾನೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಈಗ ಮಹಜರನ್ನ ಕೂಡ ಮಾಡಿದ್ದಾರೆ. ಈ ಮೂಲಕವಾಗಿ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ವಿಚಾರಣೆ ವೇಳೆಯಲ್ಲಿ ಚಿನ್ನಯ್ಯ ಹೇಳ್ತಾ ಇದ್ದ ಮಟ್ಟಣ್ಣ ಜಯಂತ್ ಅನ್ ಕೊಟ್ಟ ಅಂತೇಳಿ, ಜಯಂತ್ಗೆ ಮಟ್ಟಣ್ಣವ್ರು ಕೊಟ್ರು ಅಂತೇಳಿ, ಮಟ್ಟಣ್ಣವ್ರಿಗೆ ಯಾರು ಕೊಟ್ಟರು ಪ್ರಶ್ನೆಗಳು ಬರುತ್ತೆ. ಇದೀಗ ಇದೇ ಮಟ್ಟಣ್ಣವರೇ, ಹೋರಾಟಗಾರ ಮಟ್ಟಣ್ಣವರೇ ಈ ಹೆಸರನ್ನು ಹೇಳಿದ್ದಾರೆ, ವಿಠಲ್ ಗೌಡ ಅದೊಂದು ಕೊಟ್ಟಿದ್ದು ಅಂತ ಹೇಳಿ. ಹೀಗಾಗಿ ವಿಠಲ್ ಗೌಡರ ಪ್ರಶ್ನೆ ಮಾಡಿದಾಗ ಎಲ್ಲಿಂದ ತಂದು ಕೊಟ್ರಿ ಅಂತ ಕೇಳಿದಾಗ ನಿನ್ನೆಯಿಂದಲೂ ಕೂಡ, ಯಾಕಂತ ಹೇಳಿದ್ರೆ ನಿನ್ನೆ ಮಧ್ಯರಾತ್ರಿ ಕೂಡ ವಿಚಾರಣೆ ಮಾಡಿದಾಗ ಗೊತ್ತೇ ಇತ್ತು ವಿಠಲ್ ಗೌಡರು ಲಾಕ್ ಆಗ್ತಾರೆ ಅಂತ ಹೇಳಿ. ಹೀಗಾಗಿ ವಿಠಲ್ ಗೌಡರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸೌಜನ್ಯ ಮಾವೇ ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಅರೆಸ್ಟ್ ಆಗ್ತಾರೆ. ಇಲ್ಲಿ ಸೌಜನ್ಯ ವಿಠಲ್ ಗೌಡ ಅರೆಸ್ಟ್ ಆಗಿದ್ದೆ ದೊಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟು ಸಿಗ್ತಾ ಇಲ್ಲ. ಸೌಜನ್ಯ ಅವರ ಮಾವ ಈ ಒಂದು ಬುರುಡೆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ ಅಂದ್ರೆ ಇದು ದೊಡ್ಡ ಮಟ್ಟಿಗೆ ನಾಚಿಕೆಗೇಡಿನ ವಿಚಾರ. ಯಾಕಂತ ಹೇಳಿದ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ಲಿಕ್ಕೆ ಈ ರೀತಿಯಾಗಿ ಪ್ರಯತ್ನ ಪಟ್ಟಿದ್ದು, ಬುರುಡೆಯನ್ನ ತಂದು ಕೊಟ್ಟಿದ್ದು, ಈ ಬುರುಡೆಯನ್ನು ಹೇಳಿದ್ರೆ ರೋಚಕತೆ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ದು, ಎಲ್ಲವೂ ಕೂಡ ಯಾಕೆ ಹೇಳಿದ್ರು, ಸುಳ್ಳನ್ನು ಯಾಕೆ ಹೇಳ್ಬೇಕಾಗಿತ್ತು, ಇತ್ತಿರಿ ಷಡ್ಯಂತ್ರ ಯಾಕೆ ಮಾಡ್ಬೇಕಾಗಿತ್ತು ಅಂತ ಹೇಳಿ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಇಂಚರ ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.